ವೆಲ್ಕಮ್ ಬ್ಯಾಕ್. ಬಿಜೆಪಿ ವಿರುದ್ಧ ಕೈ ಸಮರ, ಅಂಕಿಅಂಶ ಮುಂದೆಡುತ್ತಾ ಆರ್ಥಿಕ ತಜ್ಞರಿಗೆ ಮಣೆನ, ರಾಜ್ಯಸಭೆಗೆ ಆಯ್ಕೆ ಫಿಕ್ಸಾ? ಬಿಜೆಪಿಗೆ ಶಾಕ್ ಆದಿದ್ಯಾ? ಯಾರು ಆ ನಾಯಕ? ರಾಜ್ಯಸಭೆಗೆ ರಘುರಾಮ್ ರಾಜನ್. ಹೊಸ ಹೆಸರು ಎಂಟ್ರಿ ಆಗಿದೆ. ರಾಜ್ಯಸಭೆಗೆ ಆಯ್ಕೆ ಆಗುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ರಾಜ್ಯದಿಂದ ಆಯ್ಕೆ ಆಗುವಂತವರ ಪಟ್ಟಿ ಹೆಸರು ದೊಡ್ಡದಾಗಿ ಬೆಳಿತಾನೆ ಹೋಗ್ತಾ ಇದೆ. ಯಾರು ಆಯ್ಕೆ ಆಗಬಹುದು ಅನ್ನುವಂತ ಕುತೂಹಲನೂ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದನೂ ಕೂಡ ಅಷ್ಟೇ 3 ಸ್ಥಾನಗಳಿಗೆ ಆಯ್ಕೆ ಮಾಡಬಹುದಲ್ಲ. ಸೊ ಹೀಗಾಗಿ ಯಾರು ಆಯ್ಕೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರ್ಥಿಕ ತಜ್ಞ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆಯಾ? ಅಂಕಿಅಂಶ ಸಮೇತ ತಿರುಗೇಟನ್ನು ನೀಡಲಿಕ್ಕೆ ರಣತಂತ್ರವನ್ನ ಮಾಡದಂತೆ ಕಾಣಿಸ್ತಾ ಇದೆ. RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ರಘುರಾಮ್ ರಾಜನ್ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ರಾಜ್ಯಸಭೆಗೆ ಕಳುಹಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿದೆಯಂತೆ. ಬಿಜೆಪಿ ವಿರುದ್ಧ ಅಂಕಿಅಂಶ ಸಮೇತ ಟೀಕೆಗೆ ರಾಜನ್ ಅವರೇ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡದಂತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಂತೆ ರಾಜನ್ ಅವರು ಒಪ್ಕೊಂಡ್ರೆ ಕರ್ನಾಟಕ ಅಥವಾ ಮಹಾರಾಷ್ಟ್ರದಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿಂದ ಆಯ್ಕೆ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬಹುದು ಅಂತ. ಫೆಬ್ರವರಿ 27ರಂದು ನಡೆಯಲಿರುವಂತ ರಾಜ್ಯಸಭೆ ಚುನಾವಣೆ, ಈ ಸಂದರ್ಭದಲ್ಲಿ ಅವರ ಹೆಸರು ಅಂತಿಮವಾಗುತ್ತಾ ಕಾದ್ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಹೊಸ ನೇಮ್ ಎಂಟ್ರಿ ಆಗಿರುವಂತದ್ದು, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ರಘುರಾಮ್ ರಾಜನ್ ಅವರನ್ನ ಆಯ್ಕೆ ಮಾಡಬಹುದಾ ಅಂತ. ಆ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಹೈಕಮಾಂಡ್ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ಯಾ? ಏನ್ ರೆಸ್ಪಾನ್ಸ್ ಬಂದಿದೆ ಅಂತ? ಪೃಥ್ವಿರಾಜ್ ಹಾರ್ನಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಮಾಜಿ ಗವರ್ನರ್ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ರಘುರಾಮ್ ರಾಜನ್ ಅವರನ್ನ ರಾಜ್ಯಸಭೆಗೆ ಅವ್ರನ್ನ ಕಳಿಸ್ಕೊಡ್ಬೇಕಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿರುವಂತದ್ದು. ಈ ಸಂಬಂಧಪಟ್ಟಗೆ ರಾಹುಲ್ ಗಾಂಧಿ ಕೂಡ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರ ಜೊತೆ ಸಮಾಲೋಚನೆ ನಡೆಸಿರುವಂತದ್ದು. ಒಂದು ಹಂತದಲ್ಲಿ ರಘುರಾಮ್ ರಾಜನ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಫೆಬ್ರವರಿ 27ರಂದು ಕರ್ನಾಟಕದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಏನು ಚುನಾವಣೆ ನಡೆದಿದೆ. ಅದರಲ್ಲಿ 3ರನ್ನ ನಿರಾಯಸವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋ ಕಾರಣಕ್ಕಾಗಿ ಗೆಲ್ಲುವ ಅವಕಾಶ ಇರತಕ್ಕಂಥದ್ದು. ಮತ್ತು ರಘುರಾಮ್ ರಾಜನ್ ಅಂತ ಆರ್ಥಿಕ ತಜ್ಞರನ್ನ, ಆರ್ಥಿಕ ವಿಶ್ಲೇಷಕರಂತವ್ರನ್ನ ರಾಜ್ಯಸಭೆಗೆ ಕಳಿಸಿದ್ರೆ ಕಾಂಗ್ರೆಸ್ಗೆ ಒಂದು ಇಮೇಜ್ ಕೂಡ ಬಿಲ್ಡ್ ಆಗುವಂಥದ್ದು. ಮತ್ತು ರಾಜ್ಯಸಭೆಯಲ್ಲಿ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಅಂಕಿ ಅಂಶ ಸಮೇತ ಟೀಕೆ ಮಾಡ್ಲಿಕ್ಕೆ ಕೂಡ ಇಂಥ ವ್ಯಕ್ತಿಗಳು ಅನುಕೂಲನೂ ಕೂಡ ಲೆಕ್ಕಾಚಾರ. ಅಲ್ಲದೆ ಕಾಂಗ್ರೆಸ್ಗೆ ಇಂಥ ಇಮೇಜ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಬೇಕಾಗಿರುವಂತದ್ದು. ಹಾಗಾಗಿ ರಘುರಾಮ್ ರಾಜನ್ ಅವರನ್ನ ಕರ್ನಾಟಕ ಅಥವಾ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆರಿಸಿ ಕಳಿಸ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿರುವಂತದ್ದು. ಮಹಾರಾಷ್ಟ್ರದಲ್ಲಿ ರಾಜ್ಯಸಭೆಗೆ 1 ಸ್ಥಾನ ಇರೋದ್ರಿಂದ, ಸ್ಥಳೀಯರಿಗೆ ಕೊಡ್ಲಿಕ್ಕೆ ಅಲ್ಲಿ ಒತ್ತಡ ಇರೋದ್ರಿಂದ ಬಹುತೇಕ ಕರ್ನಾಟಕದಿಂದ ಹೈಕಮಾಂಡ್ ನ ಅಭ್ಯರ್ಥಿಯಾಗಿ ರಘುರಾಮ್ ರಾಜನ್ ಅವರು ಆಯ್ಕೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಕರ್ನಾಟಕದಿಂದ ರಘುರಾಮ್ ರಾಜನ್ ಅವರು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭೆಗೆ ಆಯ್ಕೆ ಆಗಲಿದ್ದಾರೆ. ಪೃಥ್ವಿರಾಜ್ ಹಾರ್ನಳ್ಳಿ, ಆಕ್ಚುಲಿ ಹಂಗ್ ನೋಡ್ಕೊಂಡ್ರೆ ಕಾಂಗ್ರೆಸ್ನಲ್ಲಿ ಇಂಥ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತನಾಡುವಂತವರ ಸಂಖ್ಯೆ ದೊಡ್ಡ ಮಟ್ಟದಲ್ಲೇ ಇದೆ ರಾಜ್ಯಸಭೆಯಲ್ಲೆಲ್ಲ. ಈಗ ಚಿದಂಬರಂ ಅವರಾಗಿರ್ಬೋದು, ಜಯರಾಮ್ ರಮೇಶ್ ಅವರಾಗಿರ್ಬೋದು, ಈ ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ ದೊಡ್ಡ ದೊಡ್ಡ ಹೆಸರುಗಳೇ ಇದಾವೆ. ಆದ್ರೂ ಕೂಡ ಇನ್ನೊಂದು ಆಡ್ ಆನ್ ಆಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ಆ ಒಬ್ರು ಹೆಚ್ಚಿನ ಪ್ರಾಬಲ್ಯ ಇರುವಂತ ನಾಯಕರ ನಡುವೆ ರಘುರಾಮ್ ರಾಜನ್ ಅವರು ಕೂಡ ಸೇರ್ಕೊಳ್ತಾರೆ. ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ರಘುರಾಮ್ ರಾಜನ್ ಅವರು ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಮತ್ತು ಅವರ ವಿತ್ತ ನೀತಿಗಳು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ವಿಚಾರ ಇರುವಂತದ್ದು, ಮತ್ತು ಆರ್ಥಿಕ ಸವಾಲುಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಆರ್ಥಿಕ ಉನ್ನತೀಕರಣದಲ್ಲಿ ಹಿಂದೆ ಬಿದ್ದಿರುವಂತಹ ಹಲವಾರು ದಾಖಲೆಗಳ ಸಮೇತ ಕೇಂದ್ರ ಸರ್ಕಾರವನ್ನ ಟೀಕೆಯನ್ನ ಮಾಡ್ತಿರುವಂತದ್ದು. ಹಾಗಾಗಿ ರಘುರಾಮ್ ರಾಜನ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸೋದ್ರಿಂದ ಎಲ್ಲೊಂದ್ ಕಡೆ ದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಆರ್ಥಿಕ ಸಮತೋಲನ ಬಗ್ಗೆ ರಚನಾತ್ಮಕವಾಗಿ ರಾಜ್ಯಸಭೆಯಲ್ಲಿ ಕೂಡ ಏನು ಹೋರಾಟವನ್ನು ಮಾಡ್ತಾರೆ ಮತ್ತು ಪ್ರಸ್ತಾಪವನ್ನು ಮಾಡ್ತಾರೆ, ಧ್ವನಿಗೂಡಿಸ್ತಾರೆ ಅನ್ನೋ ಕಾರಣಕ್ಕಾಗಿ ರಘುರಾಮ್ ರಾಜನ್ ಅಂತವ ಇಮೇಜ್ ಇರ್ತಕ್ಕಂತ ಆರ್ಥಿಕ ತಜ್ಞರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.